ಮತ್ತೆ ಚಾಚೂಡ ಸುದ್ದಿರೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ತಮ್ಮ ಬೇಡಿಕೆ ಈಡೇರೋ ಮಠ 108 ಆಂಬ್ಯುಲೆನ್ಸ್ ಕೆಲಸ ಮಾಡಂಗಿಲ್ಲ ಅಂತ ಆರೋಗ್ಯ ಕವಚದಾಗ ಬರೋ ಸಿಬ್ಬಂದಿ ಸ್ಟ್ರೈಕ್ ಮಾಡಾಕುಂತಾರ. ಹಿಂಗಾಗಿ ಗುಲ್ಬರ್ಗಾದಾಗ ಹೋರಾಟ ಮುಂದುವರೆದೈತಿ. ಜಿಲ್ಲೆಯಾಗಿರೋ 108 ಆಂಬ್ಯುಲೆನ್ಸ್ ಹಂಗ ನಿಂತಾವ. ಹಿಂಗಾಗಿ ಜನ ಪರದಾಡಕುಂತಾರ. ಆಟೋ ಮ್ಯಾಗ ಖಾಯಿಲಿ ಬಿದ್ದವ್ರನ್ನ ದವಾಖಾನಿಗ ತಗೊಂಡು ಹುಟ್ಟಾರ. ಇಬ್ಬರ ಜಗಳದಾಗ ಕೂಸು ಬಡುವಾಯ್ತು ಅನ್ನಂಗಾತು. ಯಾರಾರ ಒಬ್ರು ಬಗ್ಗಬೇಕು, ಇಲ್ಲಾಂದ್ರ ಮಂದಿಗ ಬಹಳ ತ್ರಾಸಾಕೈತಿ. ಇನ್ನು ರಾಯಚೂರಿನ್ಯಾಗ ಕಳ್ಳರು ಜಾಸ್ತಿ ಆಗ್ಯಾರ. ನವೋದಯ ಮೆಡಿಕಲ್ ಕಾಲೇಜ್ ಅಂತಲ್ಲಿರೋ ಪೆಟ್ರೋಲ್ ಪಂಪ್ನ್ಯಾಗ ಕಳು ಮಾಡಕ್ ನೋಡ್ಯಾರ. ಕ್ಯಾಶ್ ಕೌಂಟರ್ ಒಡೆದು ಪುಡಿ ಪುಡಿ ಮಾಡ್ಯಾರ. ಇನ್ನ ಕಾಲೇಜ್ನಾಗಿರೋ ಮೆಡಿಕಲ್ ಶಾಪ್ನ್ಯಾಗ 11,000 ರೂಪಾಯಿ ರೊಕ್ಕ ದೋಚಾರ. ಕಳೆದ ರಾತ್ರಿ ಹಿಂಗಾಗೈತಿ. ಮಾರಿಗ ವಸ್ತ್ರ ಸುತ್ತಿ ಕಳು ಮಾಡ್ಯಾರಂತ CCTVಯಾಗ ಗೊತ್ತಾಗೈತಿ. ಈಗ ಪಶ್ಚಿಮ ಠಾಣಾ ಪೊಲೀಸರು ತನಿಖೆ ನಡೆಸಾಕುಂತಾರ. ಬಳ್ಳಾರಿ ಅಂದ್ರ ಬರೀ ಗಣಿ ಧೂಳ್ ಅಷ್ಟೇ ಅಲ್ರಿ. ಬಳ್ಳಾರಿ ಜೀನ್ಸ್ ಭಾಳ ಫೇಮಸ್. ಈ ಉದ್ಯಮದಾಗ 20,000 ಮಂದಿ ಕಾರ್ಮಿಕರು ಕೆಲಸ ಮಾಡ್ತಾರ. ಅಷ್ಟ ಅಲ್ಲ, ಇದರಿಂದ 1 ಲಕ್ಷ ಕುಟುಂಬಗಳ ಜೀವನ ನಡೀತೈತಿ. ಗಣಿ ಬಂದ್ ಆಗೈತಿ, ಕೆಲಸ ಇಲ್ಲ ಅನ್ನೋ ಮಂದಿಗ ಈ ಉದ್ಯಮ ಜೀವನಕ್ಕ ಆಧಾರ ಅಂದ್ರ ತಪ್ಪಲ್ ಬಿಡ್ರಿ. ಬಳ್ಳಾರಿ ಜಿಲ್ಲಾ ಅಂದ್ರೆ ಕೇವಲ ಗಣಿ ಧೂಳು ಅಂತೇಳಿ ಮೂಗುರ್ಕೊಳ್ಳೋ ಜನ ಬಹಳ ಇದ್ದಾರೆ. ಆದ್ರೆ ಅದಕ್ಕಿಂತ ಇಲ್ಲಿ ಇನ್ನೊಂದು ಉತ್ತಮವಾದ ಉದ್ಯಮ ಇರೋದು ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಜೀನ್ಸ್ ಉದ್ಯಮ ಇಲ್ಲಿನ ಪ್ರಮುಖವಾದ ಉದ್ಯಮವಾಗಿದೆ. ಸುಮಾರು 20,000ಕ್ಕೂ ಹೆಚ್ಚು ಕಾರ್ಮಿಕರು ಇದನ್ನ ಅವಲಂಬಿತವಾಗಿ 1 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಇದರಿಂದನೇ ಜೀವನ ಮಾಡ್ತಾ ಇದ್ದಾವೆ. ಬನ್ನಿ ಈ ಬಗ್ಗೆ ಇಲ್ಲಿನ ಪ್ಯಾಂಟ್ ಮಾಲೀಕರು, ಜೀನ್ಸ್ ಪ್ಯಾಂಟ್ ಮಾಲೀಕರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮ್ಮ ಹತ್ರ 15 ಜನ ಕಾರ್ಮಿಕರಿದ್ದಾರೆ ಸರ್. ನಾವು ಬಳ್ಳಾರಿ 25 ವರ್ಷದಿಂದ ಈ ಗಾರ್ಮೆಂಟ್ಸ್ ನಲ್ಲಿ ಕಟಿಂಗ್ ಮಾಸ್ಟರ್ ಆಗಿದ್ದೀವಿ. ಈಗ ಸ್ವಂತವಾಗಿ ಇದು ಜೀನ್ಸ್ ತಯಾರಾಗಿ ಮಾಡ್ತೀವಿ. ಕರೆಂಟ್ ಮೇನ್ ಆಗಿ ಕರೆಂಟ್ ಪ್ರಾಬ್ಲಮ್ ಇದೆ ಸರ್. ಈಗ ಸೀಸನ್ ಇದೆ. ಸೀಸನ್ ನಲ್ಲಿ ನಾವು ನಿಮ್ಮ ಜಾಬ್ ವರ್ಕ್ ಮಾಡೋರು ಸಾಕಷ್ಟು ಜನ ಇದ್ದಾರೆ ಬಳ್ಳಾರಿಯಲ್ಲಿ. ಅವ್ರಿಗೆ ಕರೆಂಟ್ ಇದ್ರೇನೆ ಕೆಲಸ ಜಾಬ್ ವರ್ಕ್ ಮಾಡಿಕೊಡೋಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಈಗ ಅವ್ರೇನ್ ಮಾಡ್ತಾರೆ, ಗಾರ್ಮೆಂಟ್ ಇದ್ದವ್ರಿಗೆ ಕರೆಂಟ್ ಇಲ್ಲಾಂದ್ರೆ ಆರ್ಡರ್ ಎಲ್ಲ ಕ್ಯಾನ್ಸಲ್ ಆಗಿರ್ತದೆ. ಟೈಮ್ಗೆ ಡೆಲಿವರಿ ಹೋಗೋದಿಲ್ಲ ಅಲ್ವಾ, ಥ್ಯಾಂಕ್ಸ್. ಇಲ್ಲಿ 200ಕ್ಕೂ ಹೆಚ್ಚು ಕಾರ್ಖಾನೆಗಳಿದ್ದಾವೆ. ಇಲ್ಲಿ ಯಾವ ರೀತಿಯಾದ ಕಾರ್ಖಾನೆಗಳಿವೆ, ಬೃಹತ್ ಮಟ್ಟದ ಕಾರ್ಖಾನೆಗಳ ಸಣ್ಣ ಸಣ್ಣ ಅಂಗಡಿಗಳಲ್ಲಿ, ಮನೆಗಳಲ್ಲಿ ಈ ರೀತಿಯಾದಂತಹ ಕಾರ್ಖಾನೆಗಳಿದ್ದಾವೆ. ಇಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೇ ಹೋಮ್ ಮೇಡ್ ಅನ್ನೋ ರೀತಿಯಾಗಿ ತಮ್ಮದೇ ಆದಂತಹ ಕೆಲವೊಂದು ಮಿಷಿನ್ಗಳನ್ನು ಇಟ್ಕೊಂಡು ತಮ್ಮದೇ ಆದ ರೀತಿಯಲ್ಲಿ ಅವರದೇ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಯಾವ ರೀತಿಯಾದಂತಹ ಉದ್ಯಮ ಜೀನ್ಸ್ ಉದ್ಯಮ ಬಳ್ಳಾರಿಯಲ್ಲಿ ಬೆಳೆದಿದೆ ಅಂತ ಹೇಳೋದಾದ್ರೆ ಸುಮಾರು 20,000 ಜನಕ್ಕೆ ಏನು ಅಂಗಡಿ ಮುಂಗಟ್ಟಿಗಳಿಗೆ ಬಂದು ಕಾರ್ಮಿಕರು ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಮನೆಯಲ್ಲೇ ಕೂತು ಕೆಲವೊಂದು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಮತ್ತು ಮನೆಯಲ್ಲಿ ಗೃಹಿಣಿಯರು ಈ ರೀತಿಯಾದ ಕೆಲಸಗಳನ್ನು ಮಾಡ್ತಾ ಜೀನ್ಸ್ ಉದ್ಯಮವನ್ನು ಬಹುದು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲದೆ ನಮ್ಮ ಬಳ್ಳಾರಿಯಲ್ಲಿ ತಯಾರಾಗ್ತಕ್ಕಂಥ ಜೀನ್ಸ್ ಪ್ಯಾಂಟ್ಗಳೇನಿದ್ದಾರೆ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ಪ್ರತಿ ರಾಜ್ಯಗಳಲ್ಲದೆ ದೇಶಾದ್ಯಂತಲೂ ಈ ಪ್ಯಾಂಟ್ಗಳು ಹರಿದಾಡ್ತಿರೋದು ನಮಗೆ ಶ್ಲಾಘನೀಯವಾಗಿದೆ. ಈ ಉದ್ಯಮದಿಂದ ಕಾರ್ಮಿಕರು ಯಾವ ರೀತಿಯಾದಂತಹ ಸಂತೋಷದಾಯಕ ಜೀವನವನ್ನು ನಡೆಸ್ತಾ ಇದ್ದಾರೆ ಮತ್ತು ಅವರಿಗೆ ಇರತಕ್ಕಂಥ ಕೆಲ ಸಮಸ್ಯೆಗಳೇನು ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ನಮಗೆಲ್ಲ ಕರೆಂಟಿನ ಪ್ರಾಬ್ಲಮ್ ತುಂಬ ಇದೆ. ಕರೆಂಟಿನ ಪ್ರಾಬ್ಲಮ್ ಇದೆ. ಅದೇ ಜೀನ್ಸ್ ತಯಾರು ಮಾಡೋದು ಎಲ್ಲರೂ ತಯಾರು ಮಾಡ್ಸಿ ಅವ್ರು ಸೇಲ್ ಮಾಡೋದು ಎಲ್ಲರೂ ದೊಡ್ಡ ಇದಾಗಿದ್ದಾರೆ. ಅದೇ ನಮಗೆ ರೇಟು ಕಡಿಮೆ ಇದೆ ಸರ್. ಎಲ್ಲ ಇದು ಕಡಿಮೆ ಇದೆ. ಹೊರಗೆ ನೋಡಿದ್ರೆ ಎಲ್ಲ ಕಂಪ್ನಿಗಳೆಲ್ಲ ರೇಟ್ ಆಗಿದೆ, ಇದಾಗಿದೆ ಸರ್, ಜಂಪ್ ಆಗಿದೆ. ಅದೇ ನಮ್ಮ ಕೆಲಸಕ್ಕೆ ಇದು ಜಂಪ್ ಆಗ್ತಾ ಇದೆ. ಸ್ವಲ್ಪ ಕೆಳಗೆ ಕತ್ತಲಿರುವಂತೆ ಇಲ್ಲಿ ತಯಾರಿಸತಕ್ಕಂಥ ಜೀನ್ಸ್ ಕಂಪನಿಗಳು ನಮ್ಮ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಗೂ ಮತ್ತು ದೇಶ ವಿದೇಶಗಳು ಸೇರ್ತವೆ. ಆದರೆ ಬಳ್ಳಾರಿಯ ಜೀನ್ಸ್ ಬಳ್ಳಾರಿ ನಾಗರಿಕರು ತೊಡೋದೇ ಕಡಿಮೆ ಅಂತ ಅನಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಸುವರ್ಣ ನ್ಯೂಸ್, ಬಳ್ಳಾರಿ.